ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಉತ್ಸವ ಕಾಲಕ್ಕೆ ಮುಂಚೆ ನಿನ್ನ ಮಗಳ ಮದುವೆ ಮಾಡದೇ ಇದ್ರೆ ನಿಮ್ಮನೇಲಿ ಸಾವು ಖಚಿತ. ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಏನಿಲ್ವಲ್ಲ. ಈಗಾಗಲೇ ಬಂಗಾರಿ ಜೊತೆ ನಿನ್ನ ಮಗಳಿಗೆ ಒಂದು ರೀತಿಯಾದ ಸಂಬಂಧ ಬೆಳೆದ್ಬಿಟ್ಟಿದೆ, ಅವನಿಗೆ ಮದುವೆ ಮಾಡಿಕೊಡು. ಇನ್ನು ಸ್ವಲ್ಪ ದಿನಗಳಲ್ಲೇ ತ್ರಿಪುರ ಸುಂದರಿ ಆ ಅಮ್ಮನವ್ರಿಗೆ ಪ್ರಿಯವಾಗ್ತಾಳೆ. ಕಡು ವೈರಿ ಅವಳು ಅಮ್ಮನವ್ರಿಗೆ. ಏನು ಪ್ರಿಯ ಆದರೆ ಏನು, ಈಗ ಶಾಸ್ತ್ರಿ ಕೊಟ್ಟಿರೋ ಏಟಿಗೆ ಯಾರಿಗೆ ಪ್ರಿಯ ಆದರೂ ಒಂದೇ. ಅಮ್ಮನವ್ರಿಗೆ ಪ್ರಿಯವಾಗ್ತಾಳೆ ಅಂದರೆ ಇನ್ನು 46ನೇ ದಿನಕ್ಕೆ ಸರಿಯಾಗಿ ನಿಮ್ಮ ಮಗಳು ತ್ರಿಪುರ ಸುಂದರಿ ಅಮ್ಮನವರ ಪಾದ ಸೇರ್ತಾಳೆ ಅಂತ ಅರ್ಥ. ಲಲಿತಾ, ಯಾಕೆ ಯೋಚನೆ ಮಾಡ್ತೀಯಾ? ಆ ತಾಯಿ ಒಳ್ಳೇದು ಮಾಡ್ತಾಳೆ. ಶೇಖರಿ ಹೋಗಿದ್ದಾನಲ್ಲ, ಅವನು ಒಳ್ಳೆ ಸುದ್ದಿನೇ ತರ್ತಾನೆ. ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಅಮ್ಮ. ವಿರೂಪಾಕ್ಷ ಶಾಸ್ತ್ರಿಗಳ ಮನಸ್ಸಿನಲ್ಲಿ ಏನು ನಡೀತಾ ಇದೆಯೋ ಏನೋ. ಅವರೇ ಸುಂದರಿ ಮದುವೆ ಪ್ರಸ್ತಾಪ ತಂದರು, ಉತ್ಸವದ ಮುಂಚೆ ಮುಗೀಲಿ ಅಂದರು. ಈಗ ನೋಡಿದ್ರೆ ಉತ್ಸವ ಕಳೀಲಿ ಅಂತ ಹೇಳಿ ಹೋದರು. ಸುಂದರಿ ಮದುವೆ ಗೊತ್ತಾದಾಗ್ಲಿಂದಲೂ ಏನೇನೋ ನಡೀತಾ ಇದೆ. ಯಾಕೋ ಎಲ್ಲ ಗೋಜಲು. ಏನಂದ್ರು ಶಾಸ್ತ್ರಿಗಳು? ಒಪ್ಕೊಂಡ್ರಾ? ದಿನ ನಿಶ್ಚಯ ಮಾಡಿದ್ರಾ? ಯಾಕಂತ ಅವ್ರು ಬಂದು ಹೋಗಿದ್ದು? ನಿನ್ನ ನೋಡೋದಕ್ಕೆ ಅಂತ ತಾನೆ. ಸುಂದರಿ ಮದುವೆಗೆ ಏನು ತೊಂದರೆ ಇಲ್ಲ ತಾನೆ? ರೀ, ಸುಮ್ಮನೆ ನಮಗೆ ಗಾಬರಿ ಪಡಿಸ್ಬಿಡಿ, ಏನಾದರೂ ಮಾತಾಡಿ. ಹಾ, ಎಲ್ಲ ಸರಿ ಹೋಯ್ತು. ಈಗ ನನಗೂ ಮನಸ್ಸಿಗೆ ನಿರಾಳ. ಎಂಥ ಒಳ್ಳೆ ಸುದ್ದಿ ತಂದಿದ್ದೀನಿ ಅಂದರೆ ಕೇಳಿದ್ರೆ ನೀವೆಲ್ಲ ಕುಣಿದಾಡ್ಬಿಡ್ತೀರ. ನಾನು ಹೇಳಿಲ್ವಲ್ಲಲ್ತಾ, ನಾವು ತಾಯಿ ನಂಬಿದ್ದೀವಿ, ಅವಳು ಒಳ್ಳೇದು ಮಾಡೇ ಮಾಡ್ತಾಳೆ ಅಂತ. ಇನ್ನು ಮದುವೆಗೆ ಅಂತ ಹಪ್ಪಳ, ಸೊಂಡಿಗೆ, ಉಪ್ಪಿನಕಾಯಿ ಎಲ್ಲ ತಯಾರಿ ಮಾಡ್ಕೋಬೇಕು. ಇನ್ನು 108 ಕೆಲಸ ಇರ್ತವೆ. ಇಷ್ಟೊತ್ತು ಕೈ ಕಾಲೇ ಆಡಲಿಲ್ಲ. ಇರಿ, ಸಕ್ಕರೆ ತರ್ತೀನಿ. ಲಲಿತಾ, ನಾನೇ ತಂದಿದ್ದೀನಿ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಮಾಡ್ಬೋದಾಗಿತ್ತು. ಮಾಡೋದಿದ್ದಿದ್ದೆ, ಇಂಥದ್ನೆಲ್ಲ ಮಾಡೋಕ್ಕಾಗತ್ತಾ? ಇವತ್ತು ನಾನೇ ತಿನ್ನಿಸ್ತೀನಿ. ಅಮ್ಮ, ತಗೋಮ್ಮ. ಸಾಕಣಪ್ಪ, ತಗೋಮ್ಮ ಇಲ್ಲಿ. ಲಲಿತಾ, ಸ್ವಲ್ಪ ತಗೋ. ಸಾಕು ರೀ, ಏನಾಗಿದೆ ಇವತ್ತು ನಿಮ್ಗೆ? ಸ್ವಲ್ಪ ತಗೋ. ಸಾಕು. ಯಾವತ್ತು ಅಂತ ನಿಶ್ಚಯ ಮಾಡಿದ್ರಪ್ಪ ಮುಹೂರ್ತನ? ಮುಹೂರ್ತ ಇಲ್ಲಮ್ಮ. ಮುಹೂರ್ತ ಇಲ್ವಾ? ಏನ್ ಹೇಳ್ತಾ ಇದ್ದೀರಾ? ಹೌದು,
ಮದುವೆನೇ ಇಲ್ಲ ಅಂದಮೇಲೆ ಮುಹೂರ್ತ ಹೇಗಿರುತ್ತೆ ಹೇಳು? ಏನು ಹೇಳ್ತಿದ್ಯೋ ಶೇಖರಿ? ಹೌದಮ್ಮ, ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಸಚ್ಚಿದಾನಂದನ ಜೊತೆ ನಮ್ಮ ಮಗಳು ಸುಂದರಿ ಮದುವೆ ಇಲ್ಲ. ಮದುವೆ ಇಲ್ಲ, ಮುಹೂರ್ತ ಇಲ್ಲ, ಯಾವ ಸಂತೋಷಕ್ಕೆ ತಂದಿಯೋ ಸಿಹಿನ? ಸರಿಯೋ ನೀನ್ ಮಾಡ್ತಿರೋದು? ನಮ್ಮಿಂದ ಏನ್ ಮುಚ್ಚಿಡ್ತಿದ್ಯಾ ಹೇಳು? ನನಗೆ ಮನಸ್ಸಿಲ್ಲದೆ ಇದ್ದು ಮದುವೆಗೆ ಒಪ್ಕೊಂಡಿದ್ದೆ. ಒಪ್ಕೊಂಡ ಮೇಲೆ ಹೀಗಂದ್ರೆ ನಾವು ಹೇಗ್ರಿ ತಲೆ ಎತ್ಕೊಂಡು ತಿರ್ಗಾಡೋದು ಊರಿನಲ್ಲಿ? ಎಂತಹ ಕರುಣಾಮಯಿ ತಾಯಿ ನೀನು. ಶ್ರೀಚಕ್ರ ನನ್ನ ಕೈವಶವಾಗುವುದಕ್ಕೆ ಇದ್ದ ತೊಡಕುಗಳನ್ನೆಲ್ಲ ನಿವಾರಣೆ ಮಾಡಿದ್ಯಾ. ಈಗ ಸುಂದರಿಗೆ ಅಲ್ಪಾಯುಷ್ಯವನ್ನು ಕೊಟ್ಟು ಆ ತೊಡಕನ್ನು ನಿವಾರಣೆ ಮಾಡಿದ್ಯಾ. ಆದರೂ ನಿನ್ನ ರಹಸ್ಯವನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಹೀಗೆ ಕೊಟ್ಟು ಹಾಗೆ ತಗೊಳ್ಳೋ ಬುದ್ಧಿನ ನೀನು ಬಿಡೋದೇ ಇಲ್ಲ ಅಲ್ವಾ? ಹಾ, ಸುಂದರಿಗೆ ಅಲ್ಪಾಯುಷ್ಯವನ್ನು ಕೊಟ್ಟೆ ಸರಿ, ಆದರೆ ಶ್ರೀಚಕ್ರದ ಉದ್ಭವದ ದಿನವೇ ಅವಳ ಸಾವನ್ನಿಟ್ಟಿದೆಯಾ ಈ ರಹಸ್ಯ? ಅಂತೆ ಶ್ರೀಚಕ್ರದ ಉದ್ಭವ ನನ್ನ ಏಕಾಗ್ರತೆಯನ್ನೆಲ್ಲ ಅದರಲ್ಲೇ ಕೇಂದ್ರೀಕರಿಸಿ ಶ್ರೀಚಕ್ರವನ್ನು ನನ್ನ ಕೈವಶ ಮಾಡಿಕೊಳ್ಳೋಣ ಅಂತ ಅಂದರೆ ಅವತ್ತೇ ಅವಳ ಸಾವಿನ ಮೇಲೆ ನನ್ನ ಮನಸ್ಸು ನೆಟ್ಟು ಎಲ್ಲಿ ನನ್ನ ಕಾರ್ಯಸಿದ್ಧಿಯ ಪೂರ್ಣವಾಗುವುದು ಅಂತ ಅನ್ನಿಸ್ತಾ ಇದೆ. ಏನ್ ಮಾಡೋದು? ಏನ್ ಮಾಡೋದು ಇದಕ್ಕೆ? ಹಾ, ನೀನು ಒಂದು ದಾರಿ ತೋರಿಸಿದ್ಯಾ, ಅದಕ್ಕೆ ಇನ್ನೊಂದು ದಾರಿಯನ್ನು ನಾನು ಸೇರಿಸ್ತೀನಿ. ಸುಂದರಿ ಸಾವು ಖಚಿತ, ಆದರೆ ಅವಳಿಗೆ ಒಂದು ದಿವಸ ಮುಂಚೆನೆ ಮುಕ್ತಿಯನ್ನು ಕೊಟ್ಟರೆ ನನಗೆ ಪಾಪನೂ ಇಲ್ಲ, ಶ್ರೀಚಕ್ರದ ಸಾಧನೆಗೆ ನನಗೆ ಅಡಚಣೆಯೂ ಇಲ್ಲ. ಆಹಾ ಆಹಾ, ಎಂತಹ ಆಲೋಚನೆಯನ್ನು ಕೊಟ್ಟಿದ್ದೀಯಾ ತಾಯಿ. ನಿನ್ನ ವಿಧಿಯನ್ನು ನಾನು ನೆರವೇರಿಸ್ತೀನಿ ತಾಯಿ. ಶರಣು, ಶರಣಾರ್ಥಿ ಮಹಾತಾಯಿ. ಉತ್ಸವಕ್ಕೆ ಒಂದು ದಿನ ಮುಂಚಿತವಾಗಿ ಸುಂದರಿಯನ್ನು ನಿನ್ನ ಪಾದಕ್ಕೆ ಸೇರಿಸ್ತೀನಿ. ಸ್ವೀಕರಿಸು ತಾಯಿ. ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು ಮಹಾತಾಯಿ, ಆಶೀರ್ವಾದ ಮಾಡು. ಮದುವೆ ತಪ್ಪು ಹೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ಈ ಮದುವೆ ನಡೆದಿದ್ರೂ ವರ್ಷದೊಳಗೆ ನಮ್ಮ ಸುಂದರಿ ವಿಧವೆ ಆಗಿ ತವರು ಸೇರ್ತಿದ್ಲು. ತೆಗೆದು ಬಿಡ್ತೀನಿ ನೋಡು. ಅದೇನು ಹೇಳ್ತೀವೋ ನೇರವಾಗಿ ಹೇಳು. ಹೇಳ್ತೀನಿ. ಹೇಳಿದ್ಮೇಲೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡಿ. ಸಚ್ಚಿದಾನಂದನ್ಗೆ ಅಲ್ಪಾಯುಷ್ಯ ಅಂತೆ. ಅವನು ಸಾವಿನ ದಿನಗಳನ್ನು ಎಣಿಸ್ತಿದ್ದಾನಂತೆ.
ಇನ್ನು ಸ್ವಲ್ಪ ದಿವಸ ಅಷ್ಟೇ ಅಂತೆ ಅವನು ಬದುಕಿರೋದು. ಅದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳೇ ಮದುವೆ ಬೇಡ ಅಂದರು. ಅಯ್ಯೋ, ಏನೇನೋ ಹೊಸ ವಿಚಾರಗಳು ತಿಳಿತಿದೆಯಲ್ಲೋ. ಸಚ್ಚಿದಾನಂದನಿಗೆ ಅಲ್ಪ ಆಯುಷ್ ಅಂತ ಯಾರು ಹೇಳಿದ್ದು? ಅವರಪ್ಪ ಅಂತ ಪ್ರಕಾಂಡ್ ಪಂಡಿತರು. ಅವ್ರಿಗೆ ಮುಂಚೆನೇ ಗೊತ್ತಿರಲಿಲ್ವಂತ ಅವ್ರ ಮಗನ ಭವಿಷ್ಯದ ಬಗ್ಗೆ. ಮದುವೆಗೆ ಮುಂಚೆ ಒಂದು ಸಾರ್ತಿ ಜಾತಕ ತೋರಿಸೋಣ ಅಂತ ಬೇರೆಯವ್ರಿಗೆ ತೋರಿಸಿದ್ರಂತೆ. ಅವ್ರು ಹೇಳಿತ್ತಂತೆ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ. ನೀನು ಬರೋದನ್ನೇ ಕಾಯ್ತಾ ಇದ್ವಲ್ಲೋ. ನೀವು ಬರ್ತೀರಿ, ಸಿಹಿ ಸುದ್ದಿ ತರ್ತೀರಿ ಅಂತ ಕಾಯ್ತಾ ಇದ್ವಿ. ನೀವು ನೋಡಿದ್ರೆ ಮದುವೆ ನಿಂತೋಯ್ತು ಅಂತ ಸಿಹಿ ತಂದಿದ್ದೀರಿ. ಹೋಗ್ಲಿ ಬಿಡಪ್ಪ, ಆಗೋದೆಲ್ಲ ಒಳ್ಳೇದಕ್ಕೆ. ಆ ಮಹಾತಾಯಿನೇ ನಮ್ಮ ಸುಂದ್ರಿನ ಕಾಪಾಡಿದ್ದಾಳೆ. ಇದೆಲ್ಲ ಗೊತ್ತಾಗದೆ ಮದುವೆ ಆಗಿದ್ದಿದ್ರೆ ನಮ್ಮ ಸುಂದ್ರಿನ ಹಾಗೆ ಕೊಟ್ಟು ಹಿಂಗೆ ಕರ್ಕೋಬೇಕಾಯ್ತು ಮನೆಗೆ. ವಿರೂಪಾಕ್ಷ ಶಾಸ್ತ್ರಿಗಳು ತುಂಬ ಒಳ್ಳೆಯವರು. ಇರೋ ವಿಷಯನ ಹೇಳಿ ನಮ್ಮ ಮಗಳು ಬರೀ ಹಣೆ ಆಗೋದನ್ನು ತಪ್ಪಿಸಿದ್ರು. ಇಲ್ದಿದ್ದಿದ್ರೆ ನಮ್ಮ ಸುಂದರಿ ವಿಧವೆ ಪಟ್ಟ ಅನ್ನೋದು ಕಟ್ಕೋಬೇಕಾಗಿತ್ತು. ಒಳ್ಳೇದೇ ಆಯ್ತಲ್ವಾ ಒಂದು ರೀತಿಲಿ. ವಿರೂಪಾಕ್ಷ ಶಾಸ್ತ್ರಿಗಳು ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಅಮ್ಮನವ್ರ ಮೇಲೆ ಆಣೆ ಮಾಡಿ ಭಾಷೆ ತಗೊಂಡಿದ್ದಾರೆ. ದಯವಿಟ್ಟು ಸಚ್ಚಿದಾನಂದ ಅಲ್ಪಾಯುಷಿ ಅನ್ನೋ ವಿಷಯ ಯಾರಿಗೂ ಹೇಳಬೇಡಿ. ಇಲ್ಲಪ್ಪ, ಯಾರಿಗೂ ಹೇಳಲ್ಲ. ಅವಳ ಸಾವಿಗೆ ಕಾಲಾವಕಾಶ ಇನ್ನು ಕೇವಲ 46 ದಿವಸಗಳು. ಯಾಕಮ್ಮ ಹೀಗೆ ಮಾಡಿದೆ? ನಾನೇನು ತಪ್ಪು ಮಾಡಿದ್ದೆ ತಾಯಿ? ಅಪ್ಪ, ನೀನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಸಚ್ಚಿದಾನಂದಂಗೆ ಅಲ್ಪಾಯುಷಿ ಆದರೆ ನೀನು ಯಾಕಪ್ಪ ಅಳ್ತಿದ್ಯಾ? ಮಗಳ ಮದುವೆ ಮುರಿದೋಯ್ತು ಅಂತನಾ?
ಏನು ಅಮ್ಮನವ್ರು ತೆಪ್ಪಗಾಗ್ಬಿಟ್ಟಿದ್ದೀರಾ? ನಿಮ್ಮ ಅಕ್ಕನ ಮಗಳ ಮದುವೆ ಮುರಿದು ಬಿತ್ತು ಅಂತ ಬೇಜಾರಾ? ಮಾತಾಡಬೇಡಿ, ನೀವು ಕುಡ್ಕೊಂಡು ಬಂದಿದ್ದೀರಾ? ಸಂತೋಷಕ್ಕೂ ದುಃಖಕ್ಕೂ ಒಂದೇ ಪರಿಹಾರ, ಮದಿರ. ಏನು ವಿರೂಪಾಕ್ಷ ಶಾಸ್ತ್ರಿಗಳ ಬೀಗರಾಗ್ತೀವಿ ಅಂತ ಬೀಗಿದ್ದು. ಏನು ದುರಾಂಕಾರ, ಏನು ದಿಮಾಕೋ. ಈಗ ಬಾಲ ಮುದ್ರಕೊಂಡು ನಾಯಿ ಆಗಿದ್ದಾನೆ ನಿಮ್ಮ ಬಂಡು ಭಾವ ಶೇಖರಿ. ಹೊಟ್ಟೆಗೆ ಹಾಲು ಸುರಿದಂಗಾಯ್ತೇನೋ ನಿಮಗೆ? ಇದನ್ನೇ ಕಾಯ್ತಾ ಇದ್ರಿ? ಹಾಲಲ್ಲ ಕಣೆ, ಆಲ್ಕೋಹಾಲು. ಏನೇ ಆದರೂ ನಾನು ಸುರ್ಕೊಳ್ಳೋದು ಆಲ್ಕೋಹಾಲು. ಯಾರಿಗೆ ಗೊತ್ತು? ಆಗೋದೆಲ್ಲ ಒಳ್ಳೇದಕ್ಕೆ. ಸುಂದರಿಗೆ ಇನ್ನೂ ಒಳ್ಳೆ ಸಂಬಂಧ ಸಿಗ್ಬೋದು, ಅವಳು ಇನ್ನೂ ದೊಡ್ಡ ಮನೆ ಸೇರ್ಬೋದು. ಅವಳಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಕಣೆ. ಅಮ್ಮನವರನ್ನು ಅಷ್ಟೊಂದು ಹೀಯಾಳಿಸ್ತಾಳೆ, ದೇವ್ರನ್ನ ಎದುರಾಕೊಂಡು ಬದುಕಕ್ಕಾಗುತ್ತೇನೆ? ಆದರೂ ಆ ವಿರೂಪಾಕ್ಷ ಶಾಸ್ತ್ರಿಗಳು ಮದುವೆನ 2 ದಿನ ಬಿಟ್ಟು ಯಾಕೆ ರದ್ದು ಮಾಡಿದ್ರು? ಯಲ್ಲಮ್ಮ ದೇವಿ ಎಸ್ಟೇಟಲ್ಲಿ ಬಂಗಾರಿನ ಸುಂದರಿನ ನೋಡಿದ ದಿನವೇ ಮದುವೆನ ರದ್ದು ಮಾಡ್ಬೋದಾಗಿತ್ತಲ್ಲ. ಇದನ್ನ ನೀವು ನಿಮ್ಮ ವಿರೂಪಾಕ್ಷ ಶಾಸ್ತ್ರಿಗಳನ್ನೇ ಕೇಳಿ. ನಾನು ಅಕ್ಕನ ಮನೆಗೆ ಹೋಗಿ ಬರ್ತೀನಿ. ಏನೋ ಇನ್ನೊಂದು ಗಂಡು ನೋಡಿದ್ದೀರಾ ಸುಂದರಿಗೆ? ನಿಮ್ಮ ಅಕ್ಕನ ಸಂಸಾರ ಉದ್ಧಾರ ಮಾಡಿದ್ದಾಯ್ತು, ಈಗ ಸುಂದರಿ ಬದುಕನ್ನು ಉದ್ಧಾರ ಮಾಡಕ್ಕೆ ಹೊರಟಿದ್ದೀರೇನೋ? ಯಾರನ್ನ ಯಾರು ಉದ್ಧಾರ ಮಾಡೋಕ್ಕಾಗಲ್ಲ. ನಿಮ್ಮನ್ನೇ ಸರಿ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ, ಇನ್ನು ಬೇರೆಯವ್ರನ್ನೇನು ಉದ್ಧಾರ ಮಾಡಲಿ? ಅಕ್ಕನ ಮನೇಲಿ ಎಲ್ಲರೂ ಬೇಜಾರಲ್ಲಿದ್ದಾರೆ. ಊಟ ತಿಂಡಿ ಏನೂ ಮಾಡ್ಕೊಂಡಿರಲ್ಲ. ನಾನು ಹೋಗಿ ಅಡುಗೆ ಮಾಡಿಟ್ಟು ಬರ್ತೀನಿ. ಹಾಗೆ ಬಾವನ ಬೂಜಕ್ಕೆ ಹೊರಗಿ ಹೋಗ್ಲಿ ಬಿಡಿ ಬಾವ, ಆಗಿದ್ದೆಲ್ಲ ಆಗೋಯ್ತು ಅಂತ ಓಲೈಸ್ಬೇಕಲ್ಲ. ನೀವು ನಿಮ್ಮ ಮಾತು ಎಲ್ಲದೂ ಅಸಹ್ಯ ತರಿಸುತ್ತೆ ನನಗೆ. ಹೋಗಲ್ಲ ಬಿಡಿ. ಅವ್ರವ್ರ ಶಿಲ್ವೆನ ಅವ್ರವರೇ ಹೊರಬೇಕು, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಬಿಡು. ಇವಳೇನೋಗು ಉದ್ಧಾರ ಮಾಡ್ತಾಳಂತೆ. ಎಲ್ಲಿ ಪತಿ ಸೇವೆ ಮಾಡಿ ನೇರ ಸ್ವರ್ಗಕ್ಕೆ ಹೋಗ್ತೀರಾ? ಈ ಶಾಸ್ತ್ರಿಗಳ ಆಳ ಉದ್ದನೆ ಅಳಿಯೋಕ್ಕಾಗ್ತಾ ಇಲ್ವಲ್ಲ. ಎಲ್ಲ ಲೆಕ್ಕಾಚಾರ, ಒಳಗೆ ಮಸಲತ್ತು, ಏನು ಹೊರಗೆ ಬಿಟ್ಕೊಡಲ್ವಲ್ಲ. ಭಾವ, ದೇವಸ್ಥಾನದ ಪ್ರಸಾದ ಕೆಲಸಕ್ಕೂ ಹೋಗದೆ ಇಲ್ಲೇನು ಮಾಡ್ತಾ ಇದ್ದೀರಿ? ಮನೇಲೂ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ವಂತೆ ನೀವು? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಲ್ವಾ ಭಾವ? ಆ ಅಲ್ಪಾಯುಷಿ ಗಂಡನ ಕಟ್ಕೊಂಡು ವಿಧವೆ ಆಗೋದಕ್ಕಿಂತ ಮುಂಚೆನೇ ಎಲ್ಲ ಗೊತ್ತಾಯ್ತಲ್ಲ. ಬದುಕಿದ್ಲು ನಮ್ಮ ಸುಂದರಿ. ಅಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಎಲ್ಲ ಗೊತ್ತಿದ್ದು ಮದುವೆ ಮಾಡೋದಕ್ಕೆ ಮುಂದೆ ಬಂದಿದ್ರಲ್ಲ ಅವರು. ಊರಿನ ಹಿರಿಯರಾಗಿ ಇಂಥ ತಪ್ಪನ್ನು ಮಾಡ್ಬೋದಾ ಅವರು? ಹೇಳೋದಕ್ಕೆ ಪುರಾಣ, ತಿನ್ನೋದಕ್ಕೆ ಬದನೆಕಾಯಿ ಅನ್ನೋ ನ್ಯಾಯ ಅವ್ರದ್ದು. ನನಗೇನೋ ಅನುಮಾನ ಭಾವ, ಅವ್ರ ಮಗಂಗೆ ಏನೋ ಕಾಯಿಲೆ ಇರಬೇಕು, ಸಾಯೋ ಅಂಥದ್ದು. ಅದಕ್ಕೆ ಅದನ್ನು ಮುಚ್ಚಿಟ್ಟು ಉತ್ಸವದೊಳಗೆ ಸುಂದರಿ ಮದುವೆ ಮಾಡದೇ ಇದ್ರೆ ನಿಮ್ಮನೇಲಿ ಹಿರೀಕರು ಸಾವಾಗುತ್ತೆ ಅಂತ ಮದುವೆ ಮಾಡೋದಕ್ಕೆ ನೋಡಿದ್ದಾರೆ. ಅಯ್ಯೋ ಬಿಡಿ ಬಾವ, ನಮ್ಮ ಸುಂದರಿಗೇನು, ಅವ್ರಿಗಿಂತ ದೊಡ್ಡ ಮನುಷ್ಯ ಮನೆ ಗಂಡು ಸಿಗುತ್ತೆ, 100 ಕಾಲ ಸುಖವಾಗಿರ್ತಾಳೆ. ಯಾಕೆ ಅಳ್ತಾ ಇದ್ದೀರಾ ಭಾವ? ಒಳ್ಳೇದಾಗಿದ್ರು ನಿಮ್ಗೆ ಯಾಕೆ ದುಃಖ? ಸಾವು ನಮ್ಮನೆ ಹಿರೀಕರದಲ್ಲ, ಸಚ್ಚಿದಾನಂದಂದು ಅಲ್ಲ. ಸಾವು ನಮ್ಮ ಸುಂದರಿದು. ನಮ್ಮ ಸುಂದರಿದು. ಏನ್ ಮಾತಾಡ್ತಾ ಇದ್ದೀರಿ ಭಾವ ನೀವು? ನಮ್ಮ ಸುಂದರಿ ಆಯಸ್ಸು ಇನ್ನು ಕೇವಲ 46 ದಿವಸ ಮಾತ್ರ. ಅವಳು ಬದುಕಿ 21 ವರ್ಷಕ್ಕೆ ಮುಕ್ತಾಯ.
ನೀವು ಏನು ಹೇಳ್ತಾ ಇದ್ದೀರಾ ನಂಗೆ ಅರ್ಥನೇ ಆಗ್ತಿಲ್ಲ. ಸುಂದರಿ ಜಾತಕದ ಪ್ರಕಾರ ಅವಳ ಆಯಸ್ಸು ಕೇವಲ 21 ವರ್ಷಗಳು. ಮೃತ್ಯುಂಜಯನ ಬದುಕಾಗೋಯ್ತು ಸುಂದರಿದು. ಮೃತ್ಯುಂಜಯನ್ಗಾದ್ರೂ ಶಿವ ಕಾಪಾಡ್ದ. ನನ್ನ ಸುಂದರಿನ ಯಾವ ದೇವರು ಕಾಪಾಡಲ್ವಂತೆ. ಅವಳು ಸಾವೇ ದೈವ ನಿರ್ಣಯ ಅಂತೆ.